ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1025ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಬಂದುಬಿಟ್ಟು ಲಾಸ್ಟ್ 2 ಡೇಸಲ್ಲಿ ನಾವು ಸೇಲ್ಸಿಗೆ ಸಂಬಂಧಪಟ್ಟ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀವಿ. ಮೊದಲನೇದು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಟಾಪ್ 20+ ಡೀಲ್ಸ್ನ ಫಿಲ್ಟರ್ ಮಾಡಿಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಯಾವ್ಯಾವ ಪ್ರಾಡಕ್ಟ್ ಮೇಲೆ ಮೇಜರ್ ಡಿಸ್ಕೌಂಟ್ ಇದೆ ಅಂತೇಳಿ. ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. 8,000ದಿಂದ 1.5 ಲಕ್ಷ ಮಧ್ಯದಲ್ಲಿ ಯಾವ ಮೊಬೈಲ್ಸ್ ಮೇಲೆ ಆಫರ್ ಇದೆ, ಯಾವ್ದು ಬೆಸ್ಟ್ ಮೊಬೈಲ್ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋಸ್ನ ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ವಿಡಿಯೋಸ್ಗೆ ಸಂಬಂಧಪಟ್ಟ ಲಿಂಕ್ಸ್ ಇರುತ್ತೆ, ಅಲ್ಲಿಂದ ನೀವು ಈ ಒಂದು ವಿಡಿಯೋಸ್ ಆದ್ರೆ ನೋಡಬಹುದು. ಎರಡೂ ಕೂಡ ತುಂಬಾನೇ ಯೂಸ್ ಆಗುತ್ತೆ, ಮಿಸ್ ಮಾಡ್ಕೊಳ್ಳೋದಕ್ಕಾದ್ರೆ ಹೋಗಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ರಿಯಲ್ಮಿ ಇಂದ. ರಿಯಲ್ಮಿ P3 Pro ಈ ಒಂದು ಮೊಬೈಲ್ ನ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈಗಾಗಲೇ ಕೆಲವೊಂದು ಸರ್ಟಿಫಿಕೇಶನ್ ಸೈಟ್ ಅಲ್ಲೂ ಕೂಡ ಈ ಮೊಬೈಲ್ ಸ್ಪಾಟ್ ಆಗಿದೆ. P2 ಸೀರೀಸ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. P2 ಹಾಗೆ ಬಂದ್ಬಿಟ್ಟು P2 Pro ಅಂತ ಹೇಳ್ಬಿಟ್ಟು ಲಾಂಚ್ ಮಾಡಿದ್ರು. ಫ್ಲಿಪ್ಕಾರ್ಟ್ ಅಲ್ಲಿ ನಿಮಗೆ ಈ ಒಂದು ಮೊಬೈಲ್ಸ್ ಆದ್ರೆ ಸಿಗುತ್ತೆ. ಸ್ಪೆಸಿಫಿಕೇಶನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ರೀಸನಬಲ್ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡಿದ್ರು. ಇವಾಗ ಅದಕ್ಕೆ ಸಕ್ಸೆಸರ್ P3 ಸೀರೀಸ್ ನ ಲಾಂಚ್ ಮಾಡ್ತಿದ್ದಾರೆ. ಈ ಒಂದು ಮೊಬೈಲ್ಸ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. P2 ಸೀರೀಸ್ ಗೆ ಕಂಪೇರ್ ಮಾಡಿದ್ರೆ P3 ಸೀರೀಸ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಸೊ ನೋಡೋಣಂತೆ ರಿಯಲ್ಮಿ ಕಂಪನಿಯವರು ಈ ಒಂದು P ಸೀರೀಸ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ. ಸ್ಯಾಮ್ಸಂಗ್ ಟ್ಯಾಬ್ಲೆಟ್ಸ್ ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ವಾಚಸ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ, ಹಾಗಾದ್ರೆ ಈ ಒಂದು ಆಫರ್ ನ ಮಿಸ್ ಮಾಡ್ಕೋಬೇಡಿ. ಸ್ಯಾಮ್ಸಂಗ್ ಅವರು ಅಫಿಷಿಯಲ್ ಆಗಿ ರಿಪಬ್ಲಿಕ್ ಡೇ ಸೇಲ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಸೇಲ್ ಸ್ಯಾಮ್ಸಂಗ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಅಫಿಷಿಯಲ್ ಸ್ಟೋರ್ಸ್ ಇರುತ್ತಲ್ಲ, ಅಲ್ಲಿ ಮಾತ್ರ ನಿಮಗೆ ಈ ಒಂದು ಆಫರ್ಸ್ ಆದ್ರೆ ಇರುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಟ್ಯಾಬ್ಲೆಟ್ಸ್ ಮೇಲೆ ನೋಡಬಹುದು ಹತ್ತತ್ರ 19,000ವರೆಗೂ ನಿಮಗೆ ಡೈರೆಕ್ಟ್ ಡಿಸ್ಕೌಂಟ್ ಆದ್ರೆ ಪ್ರೊವೈಡ್ ಮಾಡಿದ್ದಾರೆ. ಜಸ್ಟ್ ನೀವು ಬ್ಯಾಂಕ್ ಆಫರ್ ಯೂಸ್ ಮಾಡಿದ್ದೀರಾ ಅಂದ್ರೆ ಸಾಕು, 10,000, 8,000, 5,000ವರೆಗೂ ನಿಮಗೆ ಡಿಸ್ಕೌಂಟ್ ಆದ್ರೆ ಸಿಗ್ತಾ ಇದೆ. ಲೋಯೆಸ್ಟ್ ಪ್ರೈಸ್ ಅಲ್ಲಿ ನಿಮಗೆ ಟ್ಯಾಬ್ಲೆಟ್ಸ್ ಆದ್ರೆ ಸಿಗ್ತಾ ಇದೆ. ಇನ್ನ ಸ್ಮಾರ್ಟ್ ವಾಚಸ್ ವಿಷಯಕ್ಕೆ ಬಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ವಾಚಸ್ ಮೇಲೂ ಕೂಡ ನಿಮಗೆ ಹೆವಿ ಡಿಸ್ಕೌಂಟ್ ಇದೆ ಅಂತಾನೆ ಹೇಳ್ಬೋದು. ಕ್ಯಾಶ್ ಬ್ಯಾಕ್ ನಿಮಗೆ ಹತ್ತತ್ರ 10,000ವರೆಗೂ ಸಿಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆಫರ್ಸ್ ನ ಮಿಸ್ ಮಾಡ್ಕೊಳ್ಳೋದಕ್ಕಾದ್ರೆ ಹೋಗಬೇಡಿ. ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ನಿಮಗೆ ಸ್ಮಾರ್ಟ್ ವಾಚಸ್ ಮೇಲೆ ತುಂಬಾ ಡಿಸ್ಕೌಂಟ್ ಇದೆ. ಸ್ಯಾಮ್ಸಂಗ್ ಅಂತಾನೆ ಅಲ್ಲ, ಆಪಲ್ ವಾಚಸ್ ಕಮ್ಮಿ ಸಿಗ್ತಾ ಇದೆ, ಸ್ಯಾಮ್ಸಂಗ್ ವಾಚಸ್ ಸಿಗ್ತಾ ಇದೆ, ಹಾನರ್ ವಾಚಸ್ ಸಿಗ್ತಾ ಇದೆ. ಈ ರೀತಿಯಾಗಿ ತುಂಬಾ ಸ್ಮಾರ್ಟ್ ವಾಚಸ್ ನಿಮಗೆ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಇವಾಗ ಸ್ಯಾಮ್ಸಂಗ್ ಅವರು ಕೂಡ ಅಫಿಷಿಯಲ್ ಆಗಿ ಈ ಒಂದು ಆಫರ್ ನ ಅನೌನ್ಸ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಥಿಂಗ್ ಇಂದ. ನಥಿಂಗ್ ಫೋನ್ 3 ಈ ಮೊಬೈಲ್ಗೋಸ್ಕರ ಅಂತೂ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ನನಗೆ ಕಾಮೆಂಟ್ ಸೆಷನ್ ಅಲ್ಲೂ ಕೂಡ ಎಷ್ಟು ಜನ ಕೇಳಿದಾರೋ ನಥಿಂಗ್ ಫೋನ್ 3 ಯಾವಾಗ ಲಾಂಚ್ ಆಗುತ್ತೆ ಅಂತೇಳಿ. ಇವಾಗ ಅಫಿಷಿಯಲ್ ಆಗಿ ಒಂದು ಸ್ಕ್ರೀನ್ ಶಾಟ್ ಆದ್ರೆ ಲೀಕ್ ಆಗಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ಲ, ನಥಿಂಗ್ ಸಿಒ ಕಾರ್ಲ್ ಪೈ ಅವರು ಒಂದು ಮೇಲ್ ಮಾಡಿದ್ದಾರೆ. ಆ ಮೇಲ್ ಸ್ಕ್ರೀನ್ ಶಾಟ್ ಅನ್ನೋದು ಲೀಕ್ ಆಗಿದೆ. ಈ ಒಂದು ಮೇಲ್ ಅಲ್ಲಿ ನೋಡ್ಕೊಂಡ್ರೆ ಟೋಟಲ್ ಆಗಿ ಇವರು 3 ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ನಥಿಂಗ್ ಫೋನ್ 3, ನಥಿಂಗ್ ಫೋನ್ 3A, ನಥಿಂಗ್ ಫೋನ್ 3A ಪ್ಲಸ್ ಅಂತೇಳಿ. ಈ ಸಲ ನಥಿಂಗ್ ಫೋನ್ 2A ಸೀರೀಸ್ ಗೆ ಕಂಪೇರ್ ಮಾಡಿದ್ರೆ 3A ಸೀರೀಸ್ ಅಲ್ಲಿ ತುಂಬಾ ಚೇಂಜಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನಿಮಗೆ 5000 mAh ಬ್ಯಾಟರಿ ಇಂದ ಬರುತ್ತೆ. ಹಾಗೆ ಬಂದ್ಬಿಟ್ಟು UI ಅನ್ನೋದು ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಇವಾಗಿರೋ ನಥಿಂಗ್ ಮೊಬೈಲ್ ಅಲ್ಲಿ ನಿಮಗೆ UI ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೋ, ನಥಿಂಗ್ ಫೋನ್ 3 ಸೀರೀಸ್ ಅಲ್ಲಿ UI ಎಕ್ಸ್ಪೀರಿಯನ್ಸ್ ಅನ್ನೋದು ಇನ್ನ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ AI ಫೀಚರ್ಸ್ ಕೂಡ ಆಡ್ ಮಾಡ್ತಿದ್ದಾರೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಒಂದು ಮೊಬೈಲ್ಸ್ ಈಗಾಗಲೇ ಯಾವಾಗ ಲಾಂಚ್ ಆಗಬೇಕಿತ್ತು, ಏನಕ್ಕೆ ಲೇಟ್ ಆಯಿತು ಅಂದ್ರೆ ಇವಾಗ ಎಲ್ಲ ಮೊಬೈಲ್ಸ್ ಅಲ್ಲೂ ಕೂಡ ನಮಗೆ ಇನ್ಬಿಲ್ಟ್ AI ಫೀಚರ್ಸ್ ಅನ್ನೋದು ಬರ್ತಾ ಇದೆ. ಒಂದು ಮೊಬೈಲ್ ಅಲ್ಲಿ AI ಫೀಚರ್ ಇಲ್ಲ ಅಂದ್ರೆ ಇವಾಗ ಯಾರು ಕೂಡ ಆ ಒಂದು ಮೊಬೈಲ್ ನ ತಗೊಂತಾ ಇಲ್ಲ. ಅದಕ್ಕೋಸ್ಕರ ನಥಿಂಗ್ ಅವರು ಕೂಡ ಒಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ, ಹೊಸ ನಥಿಂಗ್ ಫೀಚರ್ಸ್ ಹಾಗೆ ಬಂದ್ಬಿಟ್ಟು AI ಫೀಚರ್ಸ್ ಕೂಡ ಇದ್ರೆ ಅವಾಗ ಯೂಸರ್ಸಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಲೇಟ್ ಮಾಡ್ತಿದ್ದಾರೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನನಗನ್ನಿಸ್ತಂಗೆ ಇನ್ನೊಂದು 3-4 ತಿಂಗಳಲ್ಲಿ ಈ ಒಂದು ಮೊಬೈಲ್ಸ್ ಆದ್ರೆ ಲಾಂಚ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸೋನಿಯಿಂದ. ಸೋನಿ ಪ್ಲೇ ಸ್ಟೇಷನ್ಸ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಎಷ್ಟೋ ಜನ ಪ್ಲೇ ಸ್ಟೇಷನ್ಗೆ ಫ್ಯಾನ್ಸ್ ಇದ್ದಾರೆ ಅಂತಾನೆ ಹೇಳ್ಬೋದು. ಇವಾಗಲೂ ಕೂಡ ಬಾಯ್ಸ್ ಎಷ್ಟೋ ಜನ ದುಡ್ಡು ಜೋಡಿಸ್ತಾ ಇರ್ತಾರೆ ಪ್ಲೇ ಸ್ಟೇಷನ್ ತಗೊಳೋದಿಗೆ. ರೀಸನ್ ಏನು ಅಂದ್ರೆ ಪ್ಲೇ ಸ್ಟೇಷನ್ ವೈಬೇ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಸೋನಿ ಅವರು ಒಂದು ಹೊಸ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಆ ಪ್ರಾಜೆಕ್ಟ್ ಥೀಮ್ ಕೇಳಿದ್ರೇನೆ ನೀವು ಶಾಕ್ ಆಗ್ತೀರಾ. ಇದು ವರ್ಕೌಟ್ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಇವಾಗ ಈ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಇವಾಗ ಪ್ಲೇ ಸ್ಟೇಷನ್ ಅಲ್ಲಿ ನಾವೇನ್ ಮಾಡ್ತೀವಿ, ಒಳ್ಳೊಳ್ಳೆ ಗೇಮ್ಸ್ ಆದ್ರೆ ಆಡ್ತೀವಿ. ಅದು ಕೂಡ ಡಿಫ್ರೆಂಟ್ ಎನ್ವಿರಾನ್ಮೆಂಟ್ ಅಲ್ಲಿ ನಾವು ಗೇಮ್ಸ್ ಆಡ್ತೀವಿ ಅಂತಾನೆ ಹೇಳ್ಬೋದು. ಫಾರೆಸ್ಟ್ ಥೀಮ್ ಅಲ್ಲಿ ಆಡ್ತೀವಿ, ರೇಸ್ ಕೋರ್ಟ್ ಥೀಮ್ ಅಲ್ಲಿ ಆಡ್ತೀವಿ, ಹಿಮಾಲಯಸ್ ಅಲ್ಲಿ ಆಡ್ತೀವಿ, ಡೆಸರ್ಟ್ ಅಲ್ಲಿ ಆಡ್ತೀವಿ. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಎನ್ವಿರಾನ್ಮೆಂಟ್ ಅಲ್ಲಿ ನಾವು ನೀವೊಂದು ಗೇಮ್ಸ್ ಆದ್ರೆ ಆಡ್ತೀವಿ. ಅದಕ್ಕೋಸ್ಕರ ಸೋನಿ ಅವ್ರು ಏನ್ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ಇವಾಗ ನಮಗೆ ಕಂಟ್ರೋಲರ್ಸ್ ಏನಿರುತ್ತಲ್ಲ, ನಾವು ಕಂಟ್ರೋಲರ್ಸ್ ಇಟ್ಕೊಂಡು ಆಟ ಆಡ್ತೀವಲ್ಲ, ಅಲ್ಲಿ ಬಂದ್ಬಿಟ್ಟು ನಿಮಗೊಂದು ಸ್ಮೆಲ್ ಇಂದ ಆದ್ರೆ ಕೊಟ್ಟಿರ್ತಾರೆ, ಒಂದು ಸಣ್ಣ ಬಾಕ್ಸ್ ಆದ್ರೆ ಕೊಟ್ಟಿರ್ತಾರೆ. ಇದರಿಂದ ನಿಮಗೆ ಏನಾಗುತ್ತೆ ಅಂದ್ರೆ ಇವಾಗ ಯಾವ್ದಾದ್ರು ಒಂದು ಗೇಮ್ ಅಲ್ಲಿ ನಿಮಗೆ ಫಾರೆಸ್ಟ್ ಥೀಮ್ ಬಂತು ಅಂತ ಇಟ್ಕೊಳ್ಳಿ, ಅವಾಗ ನಿಮಗೆ ಫಾರೆಸ್ಟ್ ಸ್ಮೆಲ್ ಅನ್ನೋದು ಬರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಫಾರೆಸ್ಟ್ ಅಲ್ಲೇ ಕುತ್ಕೊಂಡು ಆಡ್ತಾ ಇರೋ ಫೀಲ್ ನಿಮಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಸೋನಿ ಅವರು ಹೇಳ್ತಾ ಇದ್ದಾರೆ. ಇವಾಗ ನೀವು ಡೆಸರ್ಟ್ ರೀಜನ್ ಅಲ್ಲಿ ಕಾರ್ ಓಡಿಸ್ತಾ ಇದ್ದೀರಾ ಅಂದ್ರೆ ನಿಮಗೆ ಡೆಸರ್ಟ್ ಸ್ಮೆಲ್ ಆದ್ರೆ ಬರುತ್ತೆ. ಈ ರೀತಿಯಾಗಿ ಡಿಫ್ರೆಂಟ್ ಥೀಮ್ಸ್ ನಾವು ವರ್ಕ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಸೋನಿ ಅವರು ಹೇಳ್ತಿದ್ದಾರೆ. ಇದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಇವಾಗ ಅಟ್ ಪ್ರೆಸೆಂಟ್ ಸೋನಿ ಅವರು ಈ ಒಂದು ಪ್ರಾಜೆಕ್ಟ್ ಮೇಲೆ
ಮೇಲೆ ವರ್ಕ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಸೊ ನೋಡೋಣಂತೆ ಇದು ವರ್ಕೌಟ್ ಆಯಿತು ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಮಿಸ್ಟರ್ ಬೀಸ್ಟ್ ಈ ಒಂದು ಯೂಟ್ಯೂಬರ್ ಬಗ್ಗೆ ನಾನು ಸಪ್ರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಯೂಟ್ಯೂಬಲ್ಲೇ ಟಾಪ್ ಯೂಟ್ಯೂಬರ್ ಅಂತಾನೆ ಹೇಳ್ಬೋದು. ಯೂಟ್ಯೂಬಲ್ಲೇ ಫಸ್ಟ್ ಪ್ಲೇಸಲ್ಲಿ ಇರ್ತಾರೆ, ಹೈಯೆಸ್ಟ್ ಸಬ್ಸ್ಕ್ರೈಬರ್ ಬೇಸ್ ಇದೆ ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ಇವ್ರ ವಿಡಿಯೋಸ್ನ ನೀವೆಲ್ಲರೂ ಕೂಡ ನೋಡಿರ್ತೀರಾ, ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಯೂನಿಕ್ ಆಗಿರುತ್ತೆ. ಯೂಟ್ಯೂಬ್ ಎಲ್ಲ ಹುಡುಕಿದ್ರು ಕೂಡ ಇವ್ರ ತರ ವಿಡಿಯೋಸ್ ನಿಮಗೆ ಸಿಗೋದಿಲ್ಲ. ಅಷ್ಟು ಒಳ್ಳೊಳ್ಳೆ ಐಡಿಯಾಸ್ ಇಂದ ಇವರು ವಿಡಿಯೋಸ್ ಆದ್ರೆ ಮಾಡ್ತಾರೆ. ಅದಕ್ಕೆ ಖರ್ಚು ಕೂಡ ತುಂಬಾ ಆಗತ್ತೆ ಅಂತಾನೆ ಹೇಳ್ಬೋದು. ಲ್ಯಾಂಬೋರ್ಗಿನಿ ಕಾರ್ನ ಕ್ರಾಶ್ ಮಾಡೋದು, ಹಾಗೆ ಬಂದ್ಬಿಟ್ಟು 1,000 ಜನರನ್ನ ಒಂದು ರೂಮಲ್ಲಿ ಹಾಕ್ಬಿಟ್ಟು ಗೇಮ್ಸ್ ಆಡಿಸೋದು. ಸೊ ಈ ರೀತಿ ತುಂಬಾ ಡಿಫ್ರೆಂಟ್ ಆಗಿ ಇವರು ಕಾನ್ಸೆಪ್ಟ್ ಆದ್ರೆ ಇರುತ್ತೆ. ರೀಸೆಂಟ್ ಆಗಿ ಒಂದು ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ರು. ಆ ವಿಡಿಯೋಗೋಸ್ಕರ ಒಂದು ಸಿಟಿನೇ ಇವರು ಕನ್ಸ್ಟ್ರಕ್ಟ್ ಮಾಡಿದ್ರು. ಒಂದು ಸಿಟಿನ ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದಾದ್ಮೇಲೆ ಒಂದು ವಿಡಿಯೋ ಆದ್ರೆ ಮಾಡಿದ್ರು. ಇನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇವರು ಡೆಡಿಕೇಶನ್ ಯಾವ ರೀತಿ ಇರುತ್ತೆ ಅಂತೇಳಿ. ರೀಸೆಂಟ್ ಆಗಿ ಇವರೊಂದು ಇನಿಷಿಯೇಟ್ ಆದ್ರೆ ತಗೊಂಡಿದ್ದಾರೆ, ಒಂದು ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ರು. ಇವಾಗ ತುಂಬಾ ಜನರಿಗೆ ಕಾಲಿರೋದಿಲ್ಲ, ಒಂದೊಂದು ಕಾಲಿರೋದಿಲ್ಲ, ಪಾಪ ಅವ್ರಿಗೆ ನಡಿಬೇಕಂದ್ರೂ ಕೂಡ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಅಂತವ್ರಿಗೆಲ್ಲರಿಗೂ ಕೂಡ ಇವರು ಅಫಿಷಿಯಲ್ ಆಗಿ ಪ್ರೊಥೆಟಿಕ್ ಲೆಗ್ಸ್ ಆದ್ರೆ ಹಾಕ್ಸಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ತರ ಆಲ್ಟರ್ನೇಟ್ ಕಾಲ್ನ ಹಾಕ್ಸಿದ್ದಾರೆ ಅಂತಾನೆ ಹೇಳ್ಬೋದು. ಒಂದೊಂದು ಲೆಗ್ ಕಾಸ್ಟ್ $5,000 ಇಂದ $50,000 ವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ತರ ಲೆಗ್ ಆದ್ರೆ ಹಾಕ್ಸಿದ್ದಾರೆ. $5,000 ತಗೊಳ್ಳಿ, ನಿಮಗೆ 4.5 ಲಕ್ಷದವರೆಗೂ ಆಗತ್ತೆ. ಇನ್ನ $50,000 ಅಂದ್ರೆ ಹತ್ತತ್ರ 40 ಲಕ್ಷದವರೆಗೂ ಆಗತ್ತೆ. ಒಂದು ಕಾಲಿನ ಕಾಸ್ಟ್ 40 ಲಕ್ಷ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ತರ ಲೆಗ್ಸ್ ಕೂಡ ತುಂಬಾ ಜನರಿಗೆ ಹಾಕ್ಸಿದೀನಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳಿದ್ದಾರೆ. ಟೋಟಲ್ ಆಗಿ ನೋಡ್ಕೊಂಡ್ರೆ 2,000 ಜನರಿಗೆ ಈ ಒಂದು ಲೆಗ್ಸ್ ಹಾಕ್ಸಿದೀವಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳಿದ್ದಾರೆ. ಬೇರೆಯವ್ರ ಜೊತೆ ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಕೂಡ ತಗೊಂಡಿದ್ದಾರೆ. ಈ ನ್ಯೂಸ್ ಕೇಳಿದಾದ್ಮೇಲೆ ನನಗೆ ತುಂಬಾ ಖುಷಿ ಆಯ್ತು. ಖುಷಿಯಾಗಿದ್ದೇನಕ್ಕೆ ಅಂದ್ರೆ ಇವರು ಲೆಗ್ ಹಾಕ್ಸೋದಲ್ಲದೆ ಅದಕ್ಕೆ ಇನ್ಶೂರೆನ್ಸ್ ಕವರೇಜ್ ಕೂಡ ಕೊಡ್ಸಿದ್ದಾರೆ. ಆ ಇನ್ಶೂರೆನ್ಸ್ ದುಡ್ಡು ಕೂಡ ಇವರೇ ಕಟ್ಟಿದ್ದಾರೆ. ನಾಳೆ ದಿವಸ ಏನಾದ್ರೂ ಆ ಲೆಗ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಇನ್ಶೂರೆನ್ಸ್ ಇತ್ತು ಅಂದ್ರೆ ಅವರು ಕ್ಲೈಮ್ ಮಾಡ್ಕೋಬಹುದು, ನಿನ್ನ ಒಂದು ಲೆಗ್ ಆದ್ರೆ ಬರುತ್ತೆ. ಈ ರೀತಿಯಾಗಿ ನಾವು ವರ್ಕ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಮಿಸ್ಟರ್ ಬೀಸ್ಟ್ ಅವರು ಹೇಳಿದ್ದಾರೆ. ಈ ನ್ಯೂಸ್ ಕೇಳಿದಾದ್ಮೇಲೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ. ರಿಯಲ್ಮಿ ಕಂಪ್ನಿಯವರು ಇವತ್ತು ನಮ್ಮ ಇಂಡಿಯಾದಲ್ಲಿ ರಿಯಲ್ಮಿ 14 Pro ಸೀರೀಸ್ ನ ಲಾಂಚ್ ಮಾಡಿದ್ದಾರೆ. ಮೊಬೈಲ್ಸ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. 2 ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ, ರಿಯಲ್ಮಿ 14 Pro 14 Pro Plus ಅಂತೇಳಿ. ಒಂದೊಂದು ಮೊಬೈಲ್ ಬಗ್ಗೆನೇ ಮಾತಾಡೋಣಂತೆ. ಫಸ್ಟ್ 14 Pro Plus ಬಗ್ಗೆನೇ ಮಾತಾಡೋಣಂತೆ. ಡಿಸೈನ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. ಡಿಸೈನ್ ನೋಡೋದ್ರೇನೆ ಇಷ್ಟ ಆಗಬೇಕು, ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇನ್ನ ಡಿಸ್ಪ್ಲೇ ವಿಷಯಕ್ಕೆ ಬಂದ್ರೆ 6.83 ಇಂಚಸ್ 1.5K ರೆಸಲ್ಯೂಷನ್ ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. 120 Hz ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಪೆರಿಸ್ಕೋಪಿಕ್ ಲೆನ್ಸ್, ಥರ್ಡ್ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಸೆನ್ಸರ್, ಫ್ರಂಟ್ ಕ್ಯಾಮ್ರಾ 32 ಮೆಗಾ ಪಿಕ್ಸೆಲ್ ಇರುತ್ತೆ. 6000 mAh ಬ್ಯಾಟರಿ ಇರುತ್ತೆ. 80 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ನಿಮಗೆ IP69 ರೇಟಿಂಗ್ ಕೂಡ ಇರುತ್ತೆ. ಸ್ಪೆಸಿಫಿಕೇಶನ್ಸ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಇನ್ನು ರಿಯಲ್ಮಿ 14 Pro ಬಗ್ಗೆ ಮಾತಾಡೋದಾದ್ರೆ ಎರಡು ಮೊಬೈಲ್ದು ಕೂಡ ಸ್ಪೆಸಿಫಿಕೇಶನ್ಸ್ 80% ಸೇಮ್ ಇರುತ್ತೆ. ಜಸ್ಟ್ 20% ಮಾತ್ರ ನಿಮಗೆ ಚೇಂಜ್ ಆಗುತ್ತೆ. ಇದರಲ್ಲೂ ಕೂಡ MOLED ಡಿಸ್ಪ್ಲೇ ಇರುತ್ತೆ. ಮೀಡಿಯಾಟೆಕ್ Dimensity 7300 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಸೆನ್ಸರ್, ಫ್ರಂಟ್ ಕ್ಯಾಮ್ರಾ 16 ಮೆಗಾ ಪಿಕ್ಸೆಲ್ ಇರುತ್ತೆ. ಇದರಲ್ಲೂ ಕೂಡ 6000 mAh ಬ್ಯಾಟರಿ ಇರುತ್ತೆ. 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಸ್ಪೆಸಿಫಿಕೇಶನ್ಸ್ ಎರಡೂ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಪ್ರೈಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಈ ಒಂದು ಪ್ರೈಸಸ್ ಬ್ಯಾಂಕ್ ಆಫರ್ ಯೂಸ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ ಈ ಒಂದು ಪ್ರೈಸ್ ಗೆ ಸಿಗುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ರಿಯಲ್ಮಿ 14 Pro ಬೇಸ್ ವೇರಿಯಂಟ್ 8GB 128GB 23,000 ಸಿಗುತ್ತೆ. 8GB 256GB 25,000 ಸಿಗುತ್ತೆ. 14 Pro Plus ನಿಮಗೆ ಬೇಸ್ ವೇರಿಯಂಟ್ 28,000 ಸಿಗುತ್ತೆ. 8GB 256GB 30,000 ಸಿಗುತ್ತೆ. 12GB 256GB 31,000 ಸಿಗುತ್ತೆ. ಆ ಒಂದು ಪ್ರೈಸ್ ರೇಂಜ್ಗೆ ಈ ಮೊಬೈಲ್ಸ್ ನ ಪರ್ಚೇಸ್ ಮಾಡಬಹುದಾ ಬ್ರೋ ಅಂದ್ರೆ ನನಗೆ ಕೇಳಿದ್ರೆ ಆರಾಮಾಗಿ ಪರ್ಚೇಸ್ ಮಾಡಿ. 25,000 ಒಳಗಡೆ ಏನೇನೆಲ್ಲ ಸ್ಪೆಸಿಫಿಕೇಶನ್ಸ್ ಕೊಡಬೇಕು 14 Pro ಅಲ್ಲಿ ಕೊಟ್ಟಿದ್ದಾರೆ. 30,000 ಒಳಗಡೆ ಏನೇನೆಲ್ಲ ಸ್ಪೆಸಿಫಿಕೇಶನ್ಸ್ ಕೊಡಬೇಕು 14 Pro Plus ಅಲ್ಲಿ ಕೊಟ್ಟಿದ್ದಾರೆ. ರೀಸನಬಲ್ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ನೆಕ್ ಬ್ಯಾಂಡ್ ಕೂಡ ಲಾಂಚ್ ಮಾಡಿದ್ದಾರೆ. ಇದರ ಪ್ರೈಸ್ ₹1,800 ಇಟ್ಟಿದ್ದಾರೆ. ಫಸ್ಟ್ ಸೇಲ್ ಅಲ್ಲಿ ನೀವು ಪರ್ಚೇಸ್ ಮಾಡಿದೀರಾ ಅಂದ್ರೆ ₹1,600 ನಿಮಗೆ ಈ ಒಂದು ನೆಕ್ ಬ್ಯಾಂಡ್ ಸಿಗುತ್ತೆ. ನೆಕ್ ಬ್ಯಾಂಡ್ ಸ್ಪೆಸಿಫಿಕೇಶನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಬಂದ್ಬಿಟ್ಟು ANC ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಎಲ್ಲಾ ಪ್ರಾಡಕ್ಟ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಕೂಡ ವ್ಯಾಲ್ಯೂ ಫಾರ್ ಮನಿ ಕ್ಯಾಟಗರಿ ಎಲ್ಲ ಆದ್ರೆ ಸಿಗುತ್ತೆ. ಯಾರಾದ್ರೂ ಹೊಸ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಮೊಬೈಲ್ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ.
ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಅಮೆಝಾನ್ ಅಲ್ಲಿ ಸೇಲ್ ಸ್ಟಾರ್ಟ್ ಆಗಿರೋದು ಎಲ್ಲರಿಗೂ ಕೂಡ ಗೊತ್ತಿರೋದೇ. ಇವಾಗ ಅಮೆಝಾನ್ ಅಲ್ಲಿ ಐಕ್ಯೂ ಮೊಬೈಲ್ಸ್ ಗೆ ಸಂಬಂಧಪಟ್ಟ ಆಫರ್ಸ್ ನ ರಿವೀಲ್ ಮಾಡಿದ್ದಾರೆ, ಕಂಪ್ಲೀಟ್ ಮೊಬೈಲ್ ಆಫರ್ಸ್ ನ ರಿವೀಲ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಐಕ್ಯೂ Z9 ಲೈಟ್, Z9X, Z9S, Z9S Pro, ಹಾಗೆ ಬಂದ್ಬಿಟ್ಟು ಐಕ್ಯೂ 12, ಐಕ್ಯೂ 13, ಈ ಎಲ್ಲಾ ಮೊಬೈಲ್ಸ್ ಮೇಲೂ ಕೂಡ ನಿಮಗೆ ಮೇಜರ್ ಡಿಸ್ಕೌಂಟ್ ಇದೆ ಅಂತಾನೆ ಹೇಳ್ಬೋದು. ಐಕ್ಯೂ ಮೊಬೈಲ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಅಮೆಝಾನ್ ಅಲ್ಲಿ ಸರ್ಚ್ ಮಾಡಿ, ನಿಮಗೆ ತುಂಬಾ ಮಟ್ಟಿಗೆ ಡಿಸ್ಕೌಂಟ್ ಆದ್ರೆ ಸಿಗ್ತಾ ಇದೆ. ಇನ್ನು ಮೋಟೋರೋಲಾ ವಿಷಯಕ್ಕೆ ಬಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ನಿಮಗೆ ಮೋಟೋರೋಲಾ ಮೊಬೈಲ್ಸ್ ಸಿಗುತ್ತೆ, ಅಲ್ಲಿನೂ ಕೂಡ ತುಂಬಾ ಡಿಸ್ಕೌಂಟ್ ಇದೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಮೋಟೋ H50, H50 Pro, H50 Fusion, H50 Neo, ಹಾಗೆ ಬಂದ್ಬಿಟ್ಟು H50 Ultra, G85, 45, 65, 05, 35. ಸೊ ಈ ರೀತಿಯಾಗಿ ಮೋಟೋರೋಲಾಗೆ ಸಂಬಂಧಪಟ್ಟ ಎಲ್ಲ ಮೊಬೈಲ್ಸ್ ಮೇಲೂ ಕೂಡ ನಿಮಗೆ ಮೇಜರ್ ಡಿಸ್ಕೌಂಟ್ ಆದ್ರೆ ಇದೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆಫರ್ಸ್ ನ ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬಿಡಿ. ಒಂದೊಂದು ಮೊಬೈಲ್ಸ್ ನಿಮಗೆ ಒಂದೊಂದು ವೆಬ್ಸೈಟ್ ಅಲ್ಲಿ ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇದೆ. ಅಮೆಝಾನ್ ಅಲ್ಲಿ ಐಕ್ಯೂ ಸಿಗ್ತಾ ಇದೆ, ಮೋಟೋರೋಲಾ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗ್ತಾ ಇದೆ. ಈ ರೀತಿಯಾಗಿ ಒಂದೊಂದು ಆಪ್ ಅಲ್ಲಿ ನಿಮಗೆ ಒಂದೊಂದು ಪ್ರೈಸ್ ಆದ್ರೆ ಇದೆ. ಒಂದೆರಡು ಸಲ ಚೆಕ್ ಮಾಡಿದಾದ್ಮೇಲೆ ಈ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡಿ. ಎರಡು ಕಡೆನೂ ಕೂಡ ನಿಮಗೆ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ಸ್ ಆದ್ರೆ ಸಿಗ್ತಾ ಇದೆ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.